ವಿಜಯಪುರ ಜಿಲ್ಲೆಯ ಸವನಹಳ್ಳಿ ಗ್ರಾಮದ ಒಬ್ಬ ಹುಡುಗ. ಹೆಸರು ಮಲ್ಲಿಕಾರ್ಜುನ್ ಹುಣಸಿಯಾಳ. ತಂದೆ ತಾಯಿ ರೈತರಾಗಿದ್ದರಿಂದ ಇವರದು ಒಂದು ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ಬಾಲ್ಯವೆಲ್ಲ ಕಷ್ಟದ ದಿನಗಳಲ್ಲೇ ಬೆಳೆದಿದ್ದ ಮಲ್ಲಿಕಾರ್ಜುನ್ ಅವರಿಗೆ ಚಿಕ್ಕಂದಿನಿಂದಲೇ ತನ್ನಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಚಿಂತನೆಯನ್ನ ಹೊಂದಿದ್ದರು. ಆಗ ತಮ್ಮ ಹಳ್ಳಿಯಲ್ಲಿನ ಜನರಿಗೆ ಜಮೀನು ಪತ್ರಗಳನ್ನ ಮಾಡಿಸಲು ದಿನಗಟ್ಟಲೆ ನಗರಕ್ಕೆ ತಿರುಗಬೇಕಿದ್ದ ಸಮಸ್ಯೆಯನ್ನ ಗುರುತಿಸಿದ ಇವರು ತಮ್ಮೂರಿನ ಜನರಿಗೆ ಈ ಸಮಸ್ಯೆಯಿಂದ ಅನುಕೂಲವಾಗುವಂತೆ ಏನಾದರೂ ಒಂದು ವ್ಯವಸ್ಥೆಯನ್ನು ತರಬೇಕೆಂದು ನಿರ್ಧರಿಸುತ್ತಾರೆ. ಆಗ ಮುಂದೆ ತಾವೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಅನ್ನ ಆರಂಭಿಸಿದ ಇವರು ಊರಿನ ಜನರಿಗೆ ಬೇಕಾದ ಪತ್ರಗಳನ್ನ, ಸರ್ಕಾರಿ ಸೇವೆಗಳನ್ನ ಊರಲ್ಲೇ ಸಿಗುವಂತೆ ಮಾಡುತ್ತಾರೆ. ಆದರೆ ಇವರು ಅಷ್ಟಕ್ಕೆ ನಿಲ್ಲಲಿಲ್ಲ. ಮುಂದೆ ತಮ್ಮ ಕೆಲಸದಿಂದ ಬಂದ ಆದಾಯದ ಒಂದು ಭಾಗವನ್ನ ತಮ್ಮ ಬಾಲ್ಯದ ಇಚ್ಛೆಯಂತೆ ಸರ್ಕಾರಿ ಶಾಲೆ, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀಡುವುದಲ್ಲದೆ ಹಲವು ಹಳ್ಳಿಗಳಿಗೆ ಭೇಟಿ ನೀಡಿ ಅವುಗಳನ್ನು ಸ್ವಚ್ಛಗೊಳಿಸಿ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಆರಂಭಿಸುತ್ತಾರೆ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಇವರಿಗೆ ಮೊದಲು ನಿಮ್ಮ ಮನೆಯನ್ನ ನೋಡಿಕೊ, ಆಮೇಲೆ ಸಮಾಜದ ಉದ್ಧಾರಕ್ಕೆ ಕೈ ಹಾಕು ಎಂಬ ಮಾತುಗಳಿಂದ ಕುಗ್ಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ಮಲ್ಲಿಕಾರ್ಜುನ್ ಅವರು ಜನರ ಮಾತುಗಳಿಗೆ ಕಿವಿ ಕೊಡಲಿಲ್ಲ. ತಮ್ಮ ಸೇವೆಯನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ವಿಸ್ತರಿಸಬೇಕೆಂದು 2019ರಲ್ಲಿ ಕೆಲ ಯುವಕರೊಂದಿಗೆ ಒಗ್ಗೂಡಿಕೊಂಡು ಸ್ವಾಮಿ ವಿವೇಕಾನಂದ ಯುವಕರ ಸಂಘವನ್ನ ಸ್ಥಾಪಿಸುತ್ತಾರೆ. ಯುವಕರೊಂದಿಗೆ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ನೀಡುತ್ತಿದ್ದ ಇವರು ಆ ಹಳ್ಳಿಗಳನ್ನ ಸ್ವಚ್ಛಗೊಳಿಸುವುದಲ್ಲದೆ ಅಲ್ಲಿನ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಬೇಕಾದ ಪ್ರೋತ್ಸಾಹ ನೀಡಲು ಆರಂಭಿಸುತ್ತಾರೆ. ಹಲವಾರು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನ ಆರಂಭಿಸುತ್ತಾರೆ. ಅಷ್ಟೇ ಅಲ್ಲದೆ ಅಪರಿಚಿತ ಓದುಗರ ಭೇಟಿ ಎಂಬ ಕಾರ್ಯಕ್ರಮದ ಮೂಲಕ ಅದೆಷ್ಟೋ ಕನ್ನಡ ಸಾಹಿತ್ಯ ಪ್ರೇಮಿಗಳನ್ನ ಒಂದುಗೂಡಿಸಿ ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ತಮ್ಮದೇ ಆದಂತಹ ಕೊಡುಗೆ ನೀಡುತ್ತಾರೆ. ಇವರ ಈ ಸಮಾಜಮುಖಿ ಕಾರ್ಯಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲು ಆರಂಭಿಸಿದಾಗ ಅದೆಷ್ಟೋ ಸಂಸ್ಥೆಗಳು ಇವರನ್ನ ಕರೆಸಿ ಮಾತೋಶ್ರೀ, ರಾಷ್ಟ್ರೀಯ ಸುಪುತ್ರ, ಬಸವ ಪುರಸ್ಕಾರ, ಸಂಗಮ ರತ್ನದಂತಹ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಒಂದು ಚಿಕ್ಕ ಹಳ್ಳಿಯಿಂದ ಸಮಾಜ ಸೇವೆಯ ಕನಸನ್ನ ಹೊತ್ತು ತಮ್ಮ ಕಾರ್ಯಗಳಿಂದ ಅದೆಷ್ಟೋ ಯುವಕರಿಗೆ ಇವತ್ತು ಪ್ರೇರೇಪಣೆಯಾಗಿರುವ ಮಲ್ಲಿಕಾರ್ಜುನ್ ಅವರ ಕನಸು ಒಂದೇ. ತಮ್ಮ ಸಂಘದ ಮೂಲಕ ಈ ಸೇವೆಯನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ವಿಸ್ತರಿಸಬೇಕು. ಇವರ ಈ ಆಲೋಚನೆಗಳಿಗೆ ನಿಮ್ಮ ಸಹಕಾರ, ಬೆಂಬಲ, ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಎಂದು ನಮ್ಮ ಕಡೆಯಿಂದ ಆಶಿಸುತ್ತೇವೆ.